ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು. ಇವತ್ತು ನಾವು ಇರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ಮಾತಾಡೋಣ. ಸೊ ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು? ಸೊ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ನಮಗೆ ಪ್ರೆಗ್ನೆನ್ಸಿನೇ ಫಾರ್ಮ್ ಆಗಲ್ವಾ? ಸೊ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ನಾವು ನಮ್ಮ ಮನೆಯಲ್ಲೇ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಏನೇನೆಲ್ಲ ಚೇಂಜಸ್ ಮಾಡ್ಬೋದು ಪೀರಿಯಡ್ಸ್ ರೆಗ್ಯುಲರೈಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಇದೇನು ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ. ಎಲ್ಲರಿಗೂ ಒನ್ ಪಾರ್ಟ್ ಆಫ್ ದ ಲೈಫಲ್ಲಿ ಎಲ್ಲರಿಗೂ ಇರೆಗ್ಯುಲರ್ ಪೀರಿಯಡ್ಸ್ ಬಂದೇ ಬರುತ್ತೆ. ಸ್ವಲ್ಪ ಜನ 20 to 1 ಡೆಕೆಡ್ ಅಂತ ಇಟ್ಕೊಳ್ಳೋಣ, ಒಂದೊಂದು 10 ವರ್ಷಕ್ಕೆ ಒಂದೊಂದ್ಸಲ ನಮಗೆ ನಮ್ಮ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಸ್ವಲ್ಪ ಜನಕ್ಕೆ ಮದುವೆ ಆದ ತಕ್ಷಣ ಪೀರಿಯಡ್ಸ್ ಚೇಂಜ್ ಆಗೋಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಸೆಕ್ಷುವಲ್ ಲೈಫಲ್ಲಿ ಆವಾಗಲೇ ಸ್ಟಾರ್ಟ್ ಮಾಡೋದಲ್ವಾ. ಸೊ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಸ್ವಲ್ಪ ಜನಕ್ಕೆ ಇಮಿಡಿಯೇಟ್ಲಿ ಆಫ್ಟರ್ ಮಕ್ಕಳಾದ ತಕ್ಷಣ ಪೀರಿಯಡ್ಸ್ ಇರೆಗ್ಯುಲರ್ ಆಗಿದ್ದು ರೆಗ್ಯುಲರ್ ಆಗುತ್ತೆ. ಸ್ವಲ್ಪ ಜನಕ್ಕೆ ರೆಗ್ಯುಲರ್ ಇದ್ದ ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ. ಸೊ ಬಿಕಾಸ್ ನಿಮ್ಮ ಬಾಡಿ ತುಂಬ ಚೇಂಜಸ್ ಆಗ್ತಿದೆ ಅಲ್ವಾ. ಸ್ವಲ್ಪ ಜನ ಮಕ್ಕಳಾದ ತಕ್ಷಣ ದಪ್ಪ ಆಗ್ತಾರೆ, ಸ್ವಲ್ಪ ಜನಕ್ಕೆ ಮದುವೆ ಆದ ತಕ್ಷಣ ದಪ್ಪ ಆಗ್ತಾರೆ. ಸೊ ಅದೆಲ್ಲ ಸ್ಟೇಜಸಲ್ಲಿ ನಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಕಾಣಿಸ್ಕೋಬೋದು. ಸೊ ಸ್ವಲ್ಪ ಟೈಮಲ್ಲಿ ನಮಗೆ ಯಾವಾಗ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನೀವು ವಯಸ್ಸಿಗೆ ಬಂದ ತಕ್ಷಣ 1 ವರ್ಷ 2 ವರ್ಷದವರೆಗೂ ನಮಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗಿ ಬರ್ಬೋದು. ಸೊ ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಯಾಕಂದರೆ ಅದು ನಾರ್ಮಲ್ಲೇನೆ. ಸೊ ನಮ್ಗೆ 10 ವರ್ಷಕ್ಕೆ 11 ವರ್ಷಕ್ಕೆ ಇವಾಗೆಲ್ಲ 9 ವರ್ಷಕ್ಕೆ ಮಕ್ಕಳು ವಯಸ್ಸಿಗೆ ಬಂದ್ಬಿಡ್ತಾರೆ. ಸೊ ಅದಾದಮೇಲೆ ಅಟ್ಲೀಸ್ಟ್ ನಾವು ಅವ್ರಿಗೆ ಅಟ್ಲೀಸ್ಟ್ ಒಂದು 2-3 ವರ್ಷನಾರ ಟೈಮ್ ಕೊಡಬೇಕು ಟು ಮೆನ್ಸ್ಟ್ರುಯೇಷನ್ ಎಲ್ಲ ರೆಗ್ಯುಲರ್ ಆಗಲಿಕ್ಕೆ. ಸೊ ನೀವು ಆ ಟೈಮಲ್ಲಿ ಏನೂ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿರಲ್ಲ. ಓಕೆನಾ? ಸೊ ಆವಾಗ ಮತ್ತೆ ಬಂದು ನೀವು 45-48 ವರ್ಷ ಹತ್ತತ್ರ ಇದ್ದೀರಾ. ಸೊ ಅವಾಗ ನಿಮಗೆ ಪೀರಿಯಡ್ಸ್ ಬಂದು 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಬರ್ತಾ ಇದೆ ಅಂತ ಹೇಳಿದ್ರೆ ಅವಾಗ್ಲೂ ಬಿಕಾಸ್ ನೀವು ಮೆನೋಪಾಸ್ ರೀಚ್ ಆಗ್ತಾ ಇರ್ತೀರಾ. ಸೊ ಅವಾಗಲೂ ನಮಗೆ ಪೀರಿಯಡ್ಸ್ ಇರೆಗ್ಯುಲರ್ ಆಗಿ ಬರ್ಬೋದು. ಸೊ ಅದು ಬಿಟ್ಟರೆ ನಮ್ಮ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳಿದ್ರೆ ನಾವು ಈ ವಯಸ್ಸಿಂದ 15 ವರ್ಷದಿಂದ 45 ವರ್ಷದವರೆಗೂ ಇರೋರು. ಸೊ ನಿಮ್ಮ ಪೀರಿಯಡ್ಸ್ ಬಂದು 21ರಿಂದ 38-40 ದಿನದೊಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ರೆಗ್ಯುಲರ್ ಪೀರಿಯಡ್ಸೇನೆ. ಸೊ ಇವಾಗ ಡಾಕ್ಟರ್ ನಮ್ಗೆ ಇವಾಗ ಈ ಮಂತ್ 30ನೇ ತಾರೀಕು ಓಕೆ 15th ಆಫ್ ದಿಸ್ ಮಂತ್ ನಮ್ಗೆ ಪೀರಿಯಡ್ಸ್ ಬರುತ್ತೆ, ನೆಕ್ಸ್ಟ್ ಮಂತ್ 25 ಹಂಗೆ ಪೀರಿಯಡ್ಸ್ ಬರುತ್ತೆ. ಆ ಥರ ಇದ್ರೂ ಅದು ರೆಗ್ಯುಲರ್ ಸೈಕಲ್ಸೇನೆ. ವಿದೌಟ್ ಏನೋ ಮೆಡಿಸಿನ್ಸ್ ಏನೋ ತಗೊಳ್ದೇನೆ ನ್ಯಾಚುರಲ್ ಆಗಿ ನಿಮಗೆ ಪೀರಿಯಡ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ನ್ಯಾಚುರಲ್ ಆಗಿ ಓವ್ಯುಲೇಷನ್ ನಡೀತಾ ಇದೆ ಅಂತ ಅರ್ಥ. ಸೊ ಏಕೆಂದರೆ 21 ದಿನ ಸೈಕಲ್ ಇರೋರಿಗೆ ಓವ್ಯುಲೇಷನ್ ತುಂಬ ಅರ್ಲಿಯರ್ ಆಗ್ಬೋದು. ಸೊ ನಮ್ಗೆ ಓವ್ಯುಲೇಷನ್ ಆದಮೇಲಿಂದ ಆಗುತ್ತೆ ಇರುತ್ತೆ ನೋಡಿರಿ ಡೇಟ್ಸು. ಇವಾಗ 21 ದಿನ ಸೈಕಲ್ ಇರೋರಿಗೆ ಓವ್ಯುಲೇಷನ್ ಬಂದು 7ನೇ ದಿನ 8ನೇ ದಿನನೇ ಆಗ್ಬೋದು ಅಷ್ಟು ಅರ್ಲಿಯಾಗಿ. ಯಾಕೆಂದರೆ ಓವ್ಯುಲೇಷನ್ ಆದಮೇಲೆ ವಿದಿನ್ 14 ಡೇಸ್ ನಮಗೆ ಪೀರಿಯಡ್ಸ್ ಬಂದ್ಬಿಡ್ಬೇಕು. ಓಕೆನಾ? ಅದೇ ನಾರ್ಮಲ್. ಸೊ ಓವ್ಯುಲೇಷನ್ಗಿಂತ ಮುಂಚೆ ಇರೋ ಡೇಸ್ ಎಲ್ಲ ಎಷ್ಟು ಬೇಕಾದ್ರೆ ಇರ್ಬೋದು. ಸ್ವಲ್ಪ ಜನಕ್ಕೆ 8ನೇ ದಿನ ಇರ್ಬೋದು, ಸ್ವಲ್ಪ ಜನಕ್ಕೆ ಅದು 20 ದಿನ ಇರ್ಬೋದು, ಸ್ವಲ್ಪ ಜನಕ್ಕೆ 15 ದಿನ ಇರ್ಬೋದು. ಓಕೆನಾ? ಸೊ ಓವ್ಯುಲೇಷನ್ ಆದಮೇಲಿಂದ ಡೇಟ್ಸ್ ಇರುತ್ತಲ್ವ. ಸೊ ಓವ್ಯುಲೇಷನ್ ಈಗ ನಮಗೆ 15ನೇ ತಾರೀಕು ಓವ್ಯುಲೇಷನ್ ಆಗ್ತಿದೆ ಅಂತ ಹೇಳಿದ್ರೆ ವಿತಿನ್ 14 ಡೇಸ್ ನಮಗೆ ಪೀರಿಯಡ್ಸ್ ಬಂದೇ ಬರಬೇಕು. ಓಕೆನಾ? ಸೊ ನಮಗೆ ಡಿಪೆಂಡಿಂಗ್ ಅಪಾನ್ ನಿಮ್ಮ ಸೈಕಲ್ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ದಿನಕ್ಕೆ ಒಂದ್ಸಲ ಪೀರಿಯಡ್ಸು ಬರುತ್ತೆ ಅಂತ ಹೇಳಿಬಿಟ್ಟು. ಓಕೆನಾ? ನೀವು 21 ದಿನದಿಂದ 40 ದಿನದೊಳಗಡೆ ಪೀರಿಯಡ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ನಿಮಗೆ ರೆಗ್ಯುಲರ್ ಪೀರಿಯಡ್ಸೇನೆ, ರೆಗ್ಯುಲರ್ ಸೈಕಲ್ಸೇನೆ. ಓನ್ಲಿ ಥಿಂಗ್ ಇಸ್ ನೀವು ಓವ್ಯುಲೇಷನ್ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಓವ್ಯುಲೇಷನ್ ನಮ್ಗೆ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋನೇ ಮಾಡಿದ್ದೀನಿ, ನಾವು ಹೇಗೆ ಅದನ್ನು ಟ್ರ್ಯಾಕ್ ಮಾಡ್ಬೋದು ನಮ್ಮ ಸೈಕಲ್ನ ಅಂತ ಹೇಳ್ಬಿಟ್ಟು. ಸೊ ಆ ವಿಡಿಯೋ ನೋಡಿ ನಿಮಗೆ ಅದು ಅರ್ಥ ಆಗುತ್ತೆ ಹೇಗೆ ನಾವು ಓವ್ಯುಲೇಷನ್ ಡೇಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾಕಾಗುತ್ತೆ? ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಂದರೆ ನಾವೇನು ಮಾಡೋಕ್ಕೆ ಆಗಲ್ವಾ ಸೊ ಅಂತ ನೀವು ಕೇಳ್ಬೋದು. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಂದು ಯಾರಿಗೆ ಬೇಕಾದ್ರೂ ಆಗ್ಬೋದು. ವೆಯ್ಟ್ ಗೇನ್ ಇದ್ದರೆ, ಸ್ವಲ್ಪ ಜನ ತುಂಬ ಸಣ್ಣಕ್ಕಿದ್ರೂ ನಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಬರುತ್ತೆ ಇವಾಗೆಲ್ಲ. ಸೊ ನಾವೇನು ಎಕ್ಸಸೈಸ್ ಮಾಡದೇ ಇರೋದು, ಮತ್ತು ನಮ್ಮ ಈಟಿಂಗ್ ಹ್ಯಾಬಿಟ್ಸು ಏನೇನೆಲ್ಲ ತಿಂತೀವಿ ಆನ್ ಎ ಡೈಲಿ ಬೇಸಿಸ್ ಅದೂ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಪೀರಿಯಡ್ಸ್ ಹೇಗಿದೆ, ರೆಗ್ಯುಲರ್ ಆಗಿದೆಯಾ ಇರೆಗ್ಯುಲರ್ ಆಗಿದೆಯಾ ಅಂತ. ಸೊ ನೀವೇ ನಿಮ್ಮನ್ನೇ ಅಬ್ಸರ್ವ್ ಮಾಡ್ಬೋದು. ನೀವೇನಾದ್ರು ಸ್ವಲ್ಪ ತುಂಬ ಟ್ರಾವೆಲ್ ಮಾಡಿದ್ರೆ, ತುಂಬ ಜಾಸ್ತಿ ಚೆನ್ನಾಗೇನೋ ಊಟ ಮಾಡಲಿಲ್ಲ, ಹೊರಗಡೆ ಎಲ್ಲ ತಿನ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಸ್ವಲ್ಪ ಪೀರಿಯಡ್ಸ್ ಇರೆಗ್ಯುಲರ್ ಇರುತ್ತೆ. ಸ್ಟ್ರೆಸ್ ತುಂಬ ಜಾಸ್ತಿ ಇದ್ದರೆ, ಏನೇ ಸ್ಟ್ರೆಸ್ ಇರ್ಬೋದು, ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು, ಪರ್ಸ್ನಲ್ ಸ್ಟ್ರೆಸ್ ಇರ್ಬೋದು, ಸ್ಟ್ರೆಸ್ ತುಂಬ ಎಫೆಕ್ಟ್ ಮಾಡುತ್ತೆ ನಮ್ಮ ಮೆನ್ಸ್ಟ್ರುಯೇಷನ್ನ. ಎಷ್ಟೊಂದು ಜನ ಮಕ್ಕಳಾಗ್ತಾ ಇಲ್ಲ ಅಂತ ಸ್ಟ್ರೆಸ್ ತಗೊಳ್ತಾರೆ. ಸೊ ಮಕ್ಕಳಾಗ್ತಾ ಇಲ್ಲ ಅನ್ನೋ ಸ್ಟ್ರೆಸ್ಸನ್ನೇ ನಮಗೆ ಪೀರಿಯಡ್ಸ್ ಆಗೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಸ್ಟ್ರೆಸ್ಸು ಯಾವುದೇ ಕಾರಣಕ್ಕೂ ತಗೋಬಾರ್ದು. ಸ್ಟ್ರೆಸ್ ಇಸ್ ಅ ಬಿಗ್ ಕಿಲ್ಲರ್. ಅದೇನೇ ನಮಗೆ ತುಂಬ ಎಫೆಕ್ಟ್ ಮಾಡೋದು. ಯಾವುದೇ ವಿಷಯಕ್ಕೂ ಎಷ್ಟೇ ಯೋಚನೆ ಮಾಡಿದ್ರೂ ಆ ವಿಷಯ ಸಾಲ್ವ್ ಆಗಲ್ಲ. ಸೊ ನಾವು ಆ ವಿಷಯದ ಬಗ್ಗೆ ಯೋಚನೆ ಮಾಡಿ ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೈಯಿಂದ ನಾವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಲ್ವಾ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ನಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಯಾಕಿದೆ ಅಂತ ಫಸ್ಟ್ ನಾವು ರೀಸನ್ ಕಂಡುಹಿಡಿಯಲೇಬೇಕು. ಸೊ ಅದಕ್ಕೋಸ್ಕರ ನೀವು ಡಾಕ್ಟರ್ಸ್ನ ಹೋಗಿ ನೋಡಲೇಬೇಕು. ಸೊ ಹೋಗಿ ನಿಮ್ಮ ಬೇಸಿಕ್ ಏನೇನೆಲ್ಲ ಇದೆ, ಸೊ ನಿಮ್ಮ ಹಿಮೋಗ್ಲೋಬಿನ್, ನಿಮ್ಮ ಥೈರಾಯ್ಡ್ ಲೆವೆಲ್ಸು, ನಿಮ್ಮ ಪ್ರೊಲ್ಯಾಕ್ಟಿನ್ ಲೆವೆಲ್ಸು, ನಿಮ್ಮದು ಅಲ್ಟ್ರಾಸೌಂಡ್ ಸ್ಕ್ಯಾನು ಎಲ್ಲ ಮಾಡಿ ನೋಡಿಬಿಟ್ಟು ಸೊ ಏನಾದ್ರು ನಮಗೆ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇದ್ದರೆ ಆ ಸ್ಪೆಸಿಫಿಕ್ ಪ್ರಾಬ್ಲಮ್ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಫೈಬ್ರಾಯ್ಡ್ಸ್ ಇದೆಯಾ, ಒಳಗಡೆ ಏನಾರ ಗ್ರೋತ್ ಏನಾರ ಇದೆಯಾ, ಅಂದರೆ ಮಯೋಮ ಫೈಬ್ರಾಯ್ಡ್ಸ್ ಅಂದರೆ ನಿಮಗೆಲ್ಲರ ಕೇಳ್ಪಟ್ಟಿರ್ಬೋದು. ಇಲ್ಲಾಂದರೆ ಸ್ವಲ್ಪ ಗರ್ಭಕೋಶ ಸ್ವಲ್ಪ ಊದ್ಕೊಂಡಿದೆ ಅಂತ ಹೇಳ್ತಾರೆ.
ಇಲ್ಲಾಂದರೆ ಏನಾರೋ ಪಾಲಿಪ್ಸ್ ಇದೆ ಅಂತ ಇರ್ಬೋದು, ಇಲ್ಲಾಂದರೆ ಪಾಲಿಸಿಸ್ಟಿಕ್ ಓವರೀಸ್ ಇರ್ಬೋದು. ಸೊ ಈ ಥರ ಏನಾರ ಪ್ರಾಬ್ಲಮ್ ಇರ್ಬೋದು. ಸೊ ನಾವು ಫಸ್ಟು ರೀಸನ್ ಏನಿದೆ ಅಂತ ಕಂಡುಹಿಡಿಬೇಕು. ಸೊ 50% ಜನದಲ್ಲಿ ನಮಗೆ ಗೊತ್ತಾಗುತ್ತೆ ಏನು ರೀಸನ್ ಇದೆ ಅಂತ. ಇನ್ನೊಂದು 50% ಜನದಲ್ಲಿ ನಮ್ಗೆ ಏನು ರೀಸನ್ ಅಂತಲೇ ಗೊತ್ತಾಗಲ್ಲ. ಎಲ್ಲಾನು ನಾರ್ಮಲ್ ಆಗಿರುತ್ತೆ, ಆದರೂ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇರುತ್ತೆ, ಓವ್ಯುಲೇಷನ್ ನಡೀತಾ ಇರಲ್ಲ, ಸೊ ಮಕ್ಕಳಾಗ್ತಾ ಇರಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್, ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ ಇರ್ಬೋದು. ಯಾಕೆ ನಂಗೆ ತುಂಬ ಜನ ಕಮೆಂಟ್ಸು ಕೊಡ್ತಾ ಇದ್ದಾರೆ, ಸೊ ಎಲ್ಲ ನಾರ್ಮಲ್ ಆಗಿದೆ ಆದರೂ ಮಕ್ಕಳಾಗ್ತಾ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಆದರೂ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವೆಲ್ಲ ಏನೇನು ಮಾಡ್ಬೋದು ಮನೆಯಲ್ಲಿ ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ಇದನ್ನ ನೋಟ್ ಮಾಡ್ಕೊಳ್ಳಿ. 10 ಸ್ಟೆಪ್ಸ್ ಇದೆ. ಸೊ ಇದನ್ನ ನೀವು ಖಂಡಿತ ಫಾಲೋ ಮಾಡಲೇಬೇಕು. ಓಕೆನಾ? ಫಸ್ಟು ಬಂದು ಎಕ್ಸಸೈಸ್. ಸೊ ಯಾವುದೇ ಪ್ರಾಬ್ಲಮ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪೀರಿಯಡ್ಸ್ ಇರ್ರೆಗ್ಯುಲಾರಿಟೀಸ್ ಇರ್ಬೋದು, ಪಾಲಿಸಿಸ್ಟಿಕ್ ಓವರೀಸ್ ಇರ್ಬೋದು, ಇನ್ಫರ್ಟಿಲಿಟಿ ಇರ್ಬೋದು, ಇದೆಲ್ಲನೂ ನಮಗೆ ರೆಗ್ಯುಲರೈಸ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟು ನಮ್ಮ ಮನೆಯಲ್ಲಿ ನಾವು ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ನೀವು ಎಕ್ಸಸೈಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು, ನೀವು ಎಷ್ಟೇ ಮೆಡಿಸಿನ್ಸ್ ತೊಗೊಂಡ್ರು ದೆರ್ ಇಸ್ ನೋ ಶಾರ್ಟ್ಕಟ್. ಇದಕ್ಕೆ ಶಾರ್ಟ್ಕಟ್ ಅಂತೇನಿರಲ್ಲ. ಸೊ ಓಕೆ, ನಮ್ಗೆ ಎಕ್ಸಸೈಸ್ ಮಾಡೋದು ಬೇಕಾಗಿಲ್ಲ, ನಾವು ಮನೇಲೇ ಏನಾರು ಮೆಡಿಸಿನ್ ಕೊಡಬೇಕು, ನೀವು ಮನೇಲೇ ನಂಗೆ ರೆಮಿಡಿ ಹೇಳಿ ನಾನು ಮನೇಲೇ ಕೂತ್ಕೋಬೇಕು, ಇದು ತಿನ್ನಬೇಕು, ಸರಿ ಹೋಗ್ಬೇಕು. ಸೊ ನಾವೆಲ್ಲರೂ ತುಂಬ ಜನ ಅದೇ ಥರ ಯೋಚನೆ ಮಾಡ್ತೀವಿ, ಯಾರಿಗೂ ಕಷ್ಟಪಡೋಕ್ಕೆ ಇಷ್ಟ ಇಲ್ಲ. ಆದರೆ ಪೀರಿಯಡ್ಸ್ ರೆಗ್ಯುಲರ್ ಆಗಬೇಕು ಅಂತ ಹೇಳಿದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ನೀವು ಎಕ್ಸಸೈಸ್ ಅಂತ ಮಾಡಲೇಬೇಕು. ಓಕೆನಾ? ಸೊ ನೀವು ದಪ್ಪ ಇದ್ದೀರೋ, ಸಣ್ಣ ಇದ್ದೀರೋ, ದಪ್ಪ ಆಗಿರೋರು ಸಣ್ಣ ಆಗಕ್ಕೆ ಟ್ರೈ ಮಾಡಿ, ಸಣ್ಣಕ್ಕಿರೋರು ದಪ್ಪಕ್ಕಾಗಕ್ಕೆ ಟ್ರೈ ಮಾಡಿ. ಸೊ ಏನಾದರೂ ಮಾಡಿ. ಇಟ್ಸ್ ನಾಟ್ ಅಬೌಟ್ ಈಗೆಲ್ಲ ಬಂದು ತುಂಬ ದಪ್ಪಕ್ಕಿರೋರು ಮಾತ್ರ ಇರ್ರೆಗ್ಯುಲರ್ ಪೀರಿಯಡ್ಸು, ತುಂಬ ಸಣ್ಣಕ್ಕಿರೋರಿಗೆಲ್ಲ ರೆಗ್ಯುಲರ್ ಪೀರಿಯಡ್ಸ್ ಥರ ಏನಿಲ್ಲ. ಎಲ್ಲ ವೆಯ್ಟ್ ಕ್ಯಾಟಗರೀಸ್ ಆಫ್ ಪೀಪಲ್ಗೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಂದೇ ಬರುತ್ತೆ. ಸೊ ಅದರಿಂದ ಇದಾಗಬೇಕು ಅಂತ ಹೇಳಿದ್ರೆ ಎಕ್ಸಸೈಸ್. ಸೊ ಎಕ್ಸಸೈಸ್ ಮಾಡಿದ್ರೆ ನಮ್ಮ ಬಾಡಿ ವಿಲ್ ರಿಲೀಸ್ ಹೆಲ್ದಿ ಹಾರ್ಮೋನ್ಸ್. ಆ ಹೆಲ್ದಿ ಹಾರ್ಮೋನ್ಸ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಬಿಲ್ಡಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ಟರ್ನ್ ನಮಗೆ ಓವ್ಯುಲೇಷನ್ ಆಗುತ್ತೆ ಆ್ಯಂಡ್ ನಮಗೆ ಪೀರಿಯಡ್ಸು ರೆಗ್ಯುಲರ್ ಆಗಿ ಬರುತ್ತೆ. ಸೊ ನೀವು ಎಕ್ಸಸೈಸ್ ಮಾಡಬೇಕು. ಸೊ ಒಂದಿನ ಎಕ್ಸಸೈಸ್ ಮಾಡಿಬಿಟ್ಟು ನಾಳೆ ಪೀರಿಯಡ್ಸ್ ಬರುತ್ತಾ ಅಂತ ಕೇಳಿದ್ರೆ ಅಲ್ಲ. ನೀವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಅಟ್ಲೀಸ್ಟ್ ಒಂದು 3 ತಿಂಗಳು ಮಾಡಬೇಕು. ಓಕೆನಾ? ಸೊ 3 ತಿಂಗಳು ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಿದ್ರೆ ಇಟ್ ಈಸ್ ವೀಕ್ಲಿ 5 ಡೇಸು 30ರಿಂದ 40 ನಿಮಿಷ ಅಷ್ಟೇ. ಇದು ಜಾಸ್ತಿ ಯಾರೂ ನನ್ನ ಕಂಪ್ಲೇಂಟೇ ಮಾಡೋಂಗಿಲ್ಲ, ನಂಗೆ ಟೈಮ್ ಇಲ್ಲ ಅಂತ. ಸೊ ವಾರದಲ್ಲಿ ನಮಗೆ 180 ಮಿನಿಟ್ಸ್ ಕೂಡ ನಮಗೋಸ್ಕರ, ನಮ್ಮ ಬಾಡಿಗೋಸ್ಕರ ಸಿಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಐ ಡೋಂಟ್ ನೋ ನಮ್ಗೆ ಇನ್ನು ಯಾವ ವಿಷಯಕ್ಕೆ ನಮ್ಮ ಹತ್ರ ಟೈಮ್ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ನೀವು ಎಕ್ಸಸೈಸ್ ಅಂತೂ ಖಂಡಿತ ಮಾಡಲೇಬೇಕು. ಸಿನ್ಸಿಯರ್ ಆಗಿ ನೀವು ಯಾರನ್ನೂ ಕನ್ವಿನ್ಸ್ ಮಾಡಬೇಕಾಗಿಲ್ಲ, ನನ್ನನ್ನು ಕನ್ವಿನ್ಸ್ ಮಾಡಬೇಕಾಗಿಲ್ಲ, ನೀವು ಯಾರಿಗೂ ಕನ್ವಿನ್ಸ್ ಮಾಡಬೇಕಾಗಿಲ್ಲ, ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಎವ್ರಿ ಡೇ 30 to 40 ಮಿನಿಟ್ಸ್ 5 ಡೇಸ್ ಅ ವೀಕ್, ಸೋಮವಾರದಿಂದ ಶುಕ್ರವಾರದವರೆಗೂ. ಸೊ ವೀಕೆಂಡ್ಸಲ್ಲಿ ನೀವು ರೆಸ್ಟ್ ತೊಗೋಬೋದು. ಓಕೆನಾ? ಸೊ ಈ 5 ಡೇಸು 30 to 40 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು. ನಿಮ್ಗೆ ಏನೇ ಇದೇ ಪರ್ಟಿಕ್ಯುಲರ್ ಎಕ್ಸಸೈಸ್ ಅಂತೇನಿಲ್ಲ. ನಿಮ್ಗೆ ಡ್ಯಾನ್ಸಿಂಗ್ ಇಷ್ಟನಾ, ನಿಮಗೆ ಏನೋ ಏರೋಬಿಕ್ಸ್ ಇಷ್ಟನಾ, ನನಗೆ ಸೈಕ್ಲಿಂಗ್ ಇಷ್ಟನಾ, ನಿಮ್ಗೆ ಓಡೋದಂದ್ರೆ ಇಷ್ಟನಾ, ನಿಮ್ಗೆ ವಾಕಿಂಗ್ ಇಷ್ಟನಾ, ನಿಮಗೆ ಜಿಮ್ಗೆ ಹೋಗೋದು ಇಷ್ಟನಾ, ಇಟ್ ಡಸಂಟ್ ಮ್ಯಾಟರ್. ನೀವು ಏನೇ ಎಕ್ಸಸೈಸ್ ಏನಾರೋ ಒಂದು ಮಾಡಿ ಅಷ್ಟೇ. ಓಕೆನಾ? ಸೊ ಸೆಕೆಂಡ್ ಬಂದು ವಾಟ್ ಯು ಈಟ್. ನೀವು ಏನು ತಿಂತೀರಾ ಆನ್ ಡೈಲಿ ಬೇಸಿಸ್, ತುಂಬ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ನೀವು ಎಲ್ಲ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀರಾ, ಆದರೆ ಮನೆಗೆ ಹೋಗಿ ಸಿಕ್ಕಿದ್ದೆಲ್ಲ ತಿನ್ನೋದು, ಸ್ವೀಟ್ಸ್ ತಿನ್ನೋದು, ಮತ್ತು ಬಜ್ಜಿ ಬೋಂಡಾ ಸಮೋಸ ಎಲ್ಲ ತಿನ್ನೋದು ಮಾಡಿದ್ರೆ ನೀವು ಎಕ್ಸಸೈಸ್ ಮಾಡಿದೆಲ್ಲ ವೇಸ್ಟ್. ನಮ್ಮ ವೆಯ್ಟ್ ರಿಡಕ್ಷನ್ ಇಲ್ಲಾಂದರೆ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಡಯಟ್ ಅನ್ನೋದು ಬಂದು 75% ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಮ್ಮ ಎಕ್ಸಸೈಸ್ ಒಂದು 30%, 25 to 30% ಅಷ್ಟೇ. ಸೊ ನೀವು ಎಕ್ಸಸೈಸ್ ಮಾಡ್ತಿದ್ದೀರಾ, ನೀವು ಒಂದು 25% ಗೋಲ್ ಅಚೀವ್ ಮಾಡಿದ್ದೀರಾ. ಇನ್ನು ಮಿಕ್ಕಿದ 75% ಗೋಲ್ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಡಯಟ್ ನೀವು ವಾಚ್ ಮಾಡಲೇಬೇಕು. ನೀವು ಏನು ತಿಂದಿರ ದಿನ ಅದೊಂದು ರೊಟೀನ್ ಥರ ಇಟ್ಕೊಂಬಿಡಿ ಅಂತ ಹೇಳಿದ್ರೆ ದಿನ ಬಿಫೋರ್ ಪುಟ್ಟಿಂಗ್ ಏನಾರೋ ಒಂದು ಬಾಯಲ್ಲಿ ಹಾಕೋಕ್ಕಿಂತ ಮುಂಚೆ ಇದು ಹೆಲ್ದಿನಾ ಇಲ್ವಾ ಅಂತ ಒಂದೇ ಒಂದು ನಿಮಿಷ ಯೋಚನೆ ಮಾಡಿ. ಸೊ 70% ನೀವೇನು ತಿಂತಿರೋ ರೊಟೀನಾಗಿ ನಾವು ತಿನ್ನಲ್ಲ. ಯಾಕೆಂದರೆ ಇದು ರೊಟೀನ್ ಅಲ್ವಾ, ಇವಾಗಿರೋ ಲೈಫ್ ಸ್ಟೈಲಲ್ಲಿ ಎಲ್ಲರಿಗೂ ಯಾವ್ದು ಈಸಿಯಾಗಿ ಸಿಗುತ್ತೋ, ಯಾವ್ದು ಬೇಗ ಸಿಗುತ್ತೋ ಅದನ್ನೇ ತಿಂತೀವಿ. ಯಾವಾಗಲೂ ತುಂಬ ಜಾಸ್ತಿ ಕಾರ್ಬೋಹೈಡ್ರೇಟ್ಸೇ ತಿಂತಾ ಇರಬಾರ್ದು. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ಡಯಟಲ್ಲಿ ಬರೀ ದೋಸೆ, ಇಡ್ಲಿ ಮತ್ತು ರೈಸು, ರವೆ, ಗೋಧಿ ಇದು ಬಿಟ್ಟರೆ ಎಲ್ಲನೂ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಇವೆಲ್ಲ ಅನ್ಹೆಲ್ದಿ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲನೂ ಡೆಫಿನೆಟ್ಲಿ ಹೆಲ್ದಿನೇ. ಇದ್ರ ಜೊತೆಗೆ ನೀವು ಪ್ರೋಟೀನ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಪ್ರೋಟೀನ್ಸ್ ಅಂತ ಹೇಳಿದ್ರೆ ಇದು ಸೋಯಾ ತಗೊಳ್ಳೋದು, ಮತ್ತು ಚಿಕನ್ ತಗೊಳ್ಳೋದು, ಎಗ್ ತಗೊಳ್ಳೋದು, ಇದೆಲ್ಲನೂ ನಮ್ಮ ಬಾಡಿಗೆ ಸೇರಲೇಬೇಕು. ಓಕೆನಾ? ಸೊ ಫಿಶ್ ಇದೆಲ್ಲ ತುಂಬ ಹೆಲ್ದಿ. ನಮ್ಮ ಇದ್ರ ಡಯಟ್ ಜೊತೆ ಈ ಪ್ರೋಟೀನ್ ಇಂಟೇಕ್ ಸ್ವಲ್ಪನೂ ಜಾಸ್ತಿ ಆಗಿರಬೇಕು. ಸೊ ಫಸ್ಟ್ ಬಂದು ಎಕ್ಸಸೈಸ್ ಮಾಡಬೇಕು, ಸೆಕೆಂಡ್ ಬಂದು ಡಯಟ್ ಫಾಲೋ ಮಾಡಬೇಕು. ಓಕೆನಾ? ಸೊ ಥರ್ಡ್ ಸ್ಟೆಪ್ ಬಂದು ಸ್ವಲ್ಪ ಥಿಂಗ್ಸ್ ಇದೆ, ಅದನ್ನೆಲ್ಲ ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಫಸ್ಟ್ ಬಂದು ಜಿಂಜರ್, ಶುಂಠಿ ಇದೆ ಅಲ್ವಾ, ಶುಂಠಿನ ಸ್ವಲ್ಪ ಇದು ಜಜ್ಜಿಬಿಟ್ಟು ಅದಕ್ಕೆ ಸ್ವಲ್ಪ ಹನಿ ಹಾಕಿ
ದಿನ ಒಂದೊಂದು ಸ್ಪೂನ್ ತೊಗೊಳ್ಳಿ. ಒಂದು ಸ್ಪೂನ್ ಅಂತ ಹೇಳಿದ್ರೆ ಮೇ ಬಿ ಸ್ಮಾಲ್ ಸ್ಪೂನ್ ಬೆಳಿಗ್ಗೆ ಎದ್ದು ವಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೂಡ ನೀವು ತೊಗೋಬೋದು. ಸೊ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಜಿಂಜರಲ್ಲಿರೋ ಸ್ಪೈಸ್ ನಿಮ್ಮ ಮೆನ್ಸ್ಟ್ರೇಷನ್ ರೆಗ್ಯುಲರೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೆಕೆಂಡ್ ಬಂದು ಅಲೋವೆರಾ ಲೀವ್ಸ್ ಇದೆ ಅಲ್ವಾ, ಫ್ರೆಶ್ ಅಲೋವೆರಾ ಲೀವ್ಸ್ ಸಿಗುತ್ತೆ. ಸೊ ಅಲೋವೆರಾ ಲೀವ್ಸ್ಗೆ ಒಂದು 2-3 ಸ್ಪೂನ್ ಹನಿ ಹಾಕಿ ಮಿಕ್ಸ್ ಮಾಡಿ ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಅದನ್ನು ಕನ್ಸ್ಯೂಮ್ ಮಾಡಿ. ಓಕೆನಾ. ಇದು ಮತ್ತು ರಾತ್ರಿ ಮಲಗೋಕ್ಕೂ ಮುಂಚೆ ಒಂದು ಗ್ಲಾಸ್ ಹಾಲಲ್ಲಿ 1 ಸ್ಪೂನ್ ಇದು ಟರ್ಮರಿಕ್ ಅಂದರೆ ಇದು ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ತಗೊಳ್ಳಿ. ಓಕೆ. ಸೊ ಇದು ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಬಂದು ಸಿನಮನ್, ನಮ್ಮದು ಇದು ಏನು ಹೇಳ್ತಾರೆ ಅದಕ್ಕೆ, ಚಕ್ಕೆ ಇದೆಯಲ್ಲ, ಆ ಚಕ್ಕೆದು ಪೌಡರ್ ಮಾಡಿ ಅದನ್ನು ನೀವು ಇದರಲ್ಲಿ ವಾಟ್ರಲ್ಲಿ ಮಿಕ್ಸ್ ಮಾಡಿ ಕೂಡ ನೀವು ತಗೋಬೋದು. ಸೊ ಅದು ಸಿನಮನ್ ಇಸ್ ಆಲ್ಸೋ ವೆರಿ ಗುಡ್. ಅದು ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಮೆನ್ಸ್ಟ್ರೇಷನ್ ರೆಗ್ಯುಲರೈಸ್ ಮಾಡಲಿಕ್ಕೆ ಅಂಥೇಳಿ. ಇದ್ರ ಬಗ್ಗೆ ಎಲ್ಲ ಸ್ಟಡಿ ಎಲ್ಲ ಮಾಡಿದ್ದಾರೆ. ಸೊ ಸ್ವಲ್ಪ ವಿಷಯಗಳಲ್ಲಿ ಆ್ಯಕ್ಚುಲಿ ನಮಗೆ ಮೆನ್ಸ್ಟ್ರೇಷನ್ನ ರೆಗ್ಯುಲರೈಸ್ ಮಾಡುತ್ತೆ. ಓಕೆನಾ. ಮತ್ತು ಆ್ಯಪಲ್ ಸೈಡರ್ ವಿನೆಗರ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಅದು ತುಂಬ ಒಳ್ಳೆ ಬ್ರ್ಯಾಂಡ್, ತುಂಬ ಸ್ಪೆಸಿಫಿಕ್ ಬ್ರ್ಯಾಂಡ್ಸ್ ಎಲ್ಲ ಇದೆ. ಐ ಗೆಸ್ ಒಂದು ಬ್ರ್ಯಾಗ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದು ತುಂಬ ಫೇಮಸ್, ತುಂಬ ಒಳ್ಳೇದದು. ಆ ಆ್ಯಪಲ್ ಸೈಡರ್ ವಿನೆಗರ್ ಬಂದು ಒಂದು 15 ml ದಿನ 15 ml ಬಂದು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದು ಕುಡಿಬೇಕಾದ್ರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದರೆ ಅದು ನಮ್ಮ ಹಲ್ಲಿಗೆ ಟಚ್ ಆಗಬಾರ್ದು. ಹಲ್ಲಿಗೆ ಟಚ್ ಆದರೆ ಸ್ವಲ್ಪ ಸೆನ್ಸಿಟಿವಿಟಿ ಇರೋರಿಗೆ ಸ್ವಲ್ಪ ಇದಾಗುತ್ತೆ, ಎನಿಮಲ್ ಸ್ವಲ್ಪ ಇದು ಮಾಡ್ಬೋದು. ಸೊ ಸ್ಟ್ರಾ ಇದ್ರೆ ಬೆಟರ್. ನೀವು ಹಲ್ಲನ್ನು ಟಚ್ ಮಾಡ್ಕೊಳ್ದೆ ಸ್ಟ್ರಾಲ್ ಕುಡಿದ್ರೆ ಇಟ್ಸ್ ಬೆಟರ್. ಸೊ ಆ್ಯಪಲ್ ಸೈಡರ್ ವಿನೆಗರ್ ತುಂಬ ಬೆನಿಫಿಟ್ಸ್ ಇದೆ ಅದರದ್ದು. ಸೊ ದಿನ ಒಂದು 15 ml ಅಷ್ಟೇ. ಒಂದು 15 ml ಅಂತ ಹೇಳಿದ್ರೆ ನಮ್ದು ಒಂದು ಸ್ಪೂನ್ನ ತೆಗೆದು ಅದನ್ನು ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋದು ಅಷ್ಟೇ. ಸೊ ಅದು ಕೂಡ ನಿಮ್ಮ ಮೆನ್ಸ್ಟ್ರೇಷನ್ ರೆಗ್ಯುಲರೈಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಇದು. ಮತ್ತು ಇನ್ನೊಂದು ಲಾಸ್ಟ್ ರೆಮಿಡಿ ಒಂದಿದೆ, ಇದು ಕ್ಯಾಸ್ಟರ್ ಆಯಿಲ್ ಅಂತ ಸಿಗುತ್ತಲ್ವ. ಸೊ ಕ್ಯಾಸ್ಟರ್ ಆಯಿಲನ್ನು ತಗೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ ಒಂದು ಬಟ್ಟೆನ ತೆಗೆದು ಅದರಲ್ಲಿ ಡಿಪ್ ಮಾಡಿ ಇಟ್ಕೊಳ್ಳಿ. ಅದನ್ನ ಡಿಪ್ ಮಾಡಿಬಿಟ್ಟು ಎಕ್ಸಸ್ ಆಯಿಲ್ನ ರಿಮೂವ್ ಮಾಡಿಬಿಟ್ಟು ನಿಮ್ಮ ಕೆಳ ಹೊಟ್ಟೆ ಇದೆಲ್ಲ, ಕೆಳ ಹೊಟ್ಟೆ ಮೇಲೆ ಅದನ್ನು ಕಟ್ಕೋಬೇಕು. ಕಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ರ್ಯಾಪ್ ಮಾಡ್ಕೊಂಬಿಡಿ. ಸೊ ರ್ಯಾಪ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಹಾಟ್ ಬ್ಯಾಗ್ ಒಂದು 30 ನಿಮಿಷ ಇಟ್ಕೊಳ್ಳಿ. ಒಂದು ತಿಂಗಳಲ್ಲಿ ಇದನ್ನು ಮೇ ಬಿ ಒಂದು 4-5 ದಿನ ಹಂಗೆ ಮಾಡ್ಬೋದು. ಸೊ ಈ ಥರ ಮಾಡಿದ್ರೂ ನಿಮಗೆ ಇದನ್ನು ನೀವು ಯಾವಾಗಲೂ ಪೀರಿಯಡ್ಸ್ ಬಂದು ಮುಗಿದ ತಕ್ಷಣ ಮಾಡಬೇಕಾಗುತ್ತೆ. ಯಾಕೆಂದರೆ ನೀವು ಇಫ್ ಇನ್ ಕೇಸ್ ನಿಮಗೆ ಪೀರಿಯಡ್ಸ್ ಡಿಲೇ ಆಗ್ತಾ ಇದೆ, ಮಿಸ್ಡ್ ಪೀರಿಯಡ್ಸ್ ಎಲ್ಲ ಇದ್ದರೆ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಅದು ಪ್ರೆಗ್ನೆನ್ಸಿ ಇದ್ದರೆ ಅದನ್ನು ಎಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ಇದೆಲ್ಲ ನೀವು ಈ ಸ್ಟೆಪ್ಸ್ ಎಲ್ಲ ನೀವು ಫಾಲೋ ಮಾಡಬೇಕು. ಓಕೆ. ಸೊ ಇದೆಲ್ಲ ಸ್ಟೆಪ್ಸ್ ನಾನು ಹೇಳಿದ್ದನ್ನೆಲ್ಲ ಕನ್ಸ್ಯೂಮ್ ಮಾಡಿ, ಜೊತೆಗೆ ಹೆಲ್ದಿ ಡಯಟ್, ರೆಗ್ಯುಲರ್ ಎಕ್ಸಸೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆರಡೇ ತುಂಬ ಇಂಪಾರ್ಟೆಂಟ್ ನಮಗೆ. ಓಕೆನಾ. ಸೊ ಐ ಗೆಸ್ ಇದೆಲ್ಲ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕು. ಲಾಸ್ಟ್ ಒಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ಸೊ ಇರೆಗ್ಯುಲರ್ ಪೀರಿಯಡ್ಸ್ ಇರೋರು ತುಂಬ ಕೇರ್ಫುಲ್ ಆಗಿರಬೇಕು. ಯಾವಾಗ್ಲೂ ನಾವು ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಒಂದು 45 ಡೇಸ್ವರೆಗೂ ನೀವು ವೆಯ್ಟ್ ಮಾಡಿ. ಓಕೆನಾ. ಸೊ ನಮಗೆ 21 ಡೇಸ್ ಸೈಕಲ್ ಇರ್ಬೋದು, 30 ಡೇಸ್ 38 ಡೇಸ್ ಸೈಕಲ್ ಇರ್ಬೋದು. 1.5 ತಿಂಗಳವರೆಗೂ ನೀವು ವೆಯ್ಟ್ ಮಾಡಿ. ಸೊ 1.5 ತಿಂಗಳು ಆದಮೇಲೂ ನಿಮಗೆ ನ್ಯಾಚುರಲ್ ಆಗಿ ಬಂದ್ಬಿಡೋ ಪೀರಿಯಡ್ಸು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಖಂಡಿತ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಲೇಬೇಕು. ಸೊ ನಿಮ್ಗೆ ಯಾವಾಗಲೂ ಇರೆಗ್ಯುಲರ್ ಪೀರಿಯಡ್ಸು ಯಾವಾಗಲೂ ಬರುತ್ತೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವಾಗೇ ಪ್ರೆಗ್ನೆನ್ಸಿ ಇರಲ್ಲ ಅಂತ ಅನ್ಕೊಂಡ್ಬಿಟ್ಟು, ಇಲ್ಲಾಂದರೆ ಮನೆಯಲ್ಲೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಅದು ನೆಗೆಟಿವ್ ಬಂತು ಅಂತ ಹೇಳಿ ಏನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ. ಅದು ತುಂಬ ಡೇಂಜರಸ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ನಮ್ದೇನಾದ್ರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದೇನಾದ್ರು ಫಾಲ್ಟಿ ಆಗಿದ್ರೆ, ಅಥವಾ ನಾವು ತುಂಬ ಜಾಸ್ತಿ ನೀರು ಕುಡಿದು ಆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ಅದು ಸಮ್ಟೈಮ್ಸ್ ಹಾರ್ಮೋನ್ ಡೈಲ್ಯೂಟ್ ಆಗಿ ನಮಗೆ ನೆಗೆಟಿವ್ ರಿಸಲ್ಟ್ಸ್ ಕೂಡ ತೋರಿಸ್ಬೋದು. ಯಾವುದೇ ಕಾರಣಕ್ಕೂ ನೀವು ಪ್ರೆಗ್ನೆನ್ಸಿ ಇಲ್ಲ ಅಂತ ನೀವು ಮನೆಯಲ್ಲೇ ಕನ್ಫರ್ಮ್. ಪಾಸಿಟಿವ್ ಬಂದರೆ ಅದು 100% ಪಾಸಿಟಿವ್ ಇರುತ್ತೆ. ಓಕೆನಾ. ನೆಗೆಟಿವ್ ಬಂದರೆ ಅದು 100% ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಸೊ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ್ಲೂ ಪಾಸಿಟಿವ್ ಬಂದರೆ ಅದರದ್ದು ಪಾಸಿಟಿವಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, 100% ಪಾಸಿಟಿವ್ ಏನೇ ಪ್ರೆಗ್ನೆನ್ಸಿ. ನೆಗೆಟಿವ್ ಬಂದರೆ ಅದು 100% ನೆಗೆಟಿವ್ ಆಗಲ್ಲ. ಓಕೆನಾ. ಸೊ ಅದ್ರ ಬಗ್ಗೆ ನೀವು ಗಮನ ಇಟ್ಕೋಬೇಕು. ಇರೆಗ್ಯುಲರ್ ಪೀರಿಯಡ್ಸಲ್ಲಿ ತುಂಬ ಆಗುತ್ತೆ. ಯಾಕಂತ ಹೇಳಿದ್ರೆ ಇರೆಗ್ಯುಲರ್ ಪೀರಿಯಡ್ಸ್ ಇರೋರು ಅವರೇ ಅನ್ಕೊಂಡ್ಬಿಡ್ತಾರೆ, ಬಿಡು ನನಗೆ ಯಾವಾಗಲೂ ಇರೆಗ್ಯುಲರ್ ತಾನೇ ಇರೋದು, ಇವಾಗಲೂ ಪ್ರೆಗ್ನೆನ್ಸಿ ಇರಲ್ಲ ಅಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ ಸ್ಟೆಪ್ಸ್ ತೊಗೊಂಡ್ಬಿಡ್ತೀರಾ. ಪೀರಿಯಡ್ಸ್ ಬರಂಗೆ ಟ್ಯಾಬ್ಲೆಟ್ಸ್ ನಮ್ಮೂರಲ್ಲೇ ಫಾರ್ಮಸಿಗಳೆಲ್ಲ ಹಂಗೆ ಮೆಡಿಸಿನ್ ಸಿಕ್ಬಿಡುತ್ತಲ್ವ. ಸೊ ನೀವಾಗೇ ಹೋಗಿ ಏನು ಡಿಸಿಷನ್ ತೊಗೋಬೇಡಿ. ಓಕೆನಾ. ನೀವು ಫಾರ್ಮ್ ಆಗಿರೋ ಪ್ರೆಗ್ನೆನ್ಸಿನೂ ಹಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ಇಟ್. ಇದು ರೆಗ್ಯುಲರ್ ಪೀರಿಯಡ್ಸ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ, ಜೊತೆ ನಿಮಗೆ ಸಿಗ್ತೀನಿ. ಟಿಲ್ ದೆನ್ ಬಾಯ್.